ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಲ್ಲೇ ಈಗ ಬಸ್ಸಲ್ಲಂತೂ ಹೋಗೋಕ್ಕಾಗಲ್ಲ, ನೀವು ಹಾಡು ಕೇಳ್ಬೋದು. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ. ಅಯ್ಯೋ ಮೂಗನೇನು ಇವನು, ಬಾಯಿ ಬಿಡನು ನನ್ನ ಪ್ರೀತಿ ಮಾಡೋ ವಿಷಯ. I love you, I love you. ಇಲ್ಲ ಇಲ್ಲ ಅಂತೋಳೊಬ್ಳು ನಮ್ ಶೋಕ್ ಬೇಕೇ ಬೇಕು. ತುಂಬಾ ನಾಚಿಕೆ ಸ್ವಭಾವ, ಮುಖ ನೋಡಿದ್ರೆ ಅಯ್ಯೋ ಪಾಪ ಅನ್ನೋಷ್ಟು ಮುಗ್ಧತೆ. ವಾಯ್ಸ್ ಬಗ್ಗೆ ಅಂತೂ ಮಾತಾಡೋಗೆ ಇಲ್ಲ. ಹಾಡೇನಾದ್ರೂ ಕೇಳಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ ಅವಳು ವಾಯ್ಸ್. ಒಂದ್ ರೌಂಡ್ ಮಾತಾಡಿದೀನಿ, ನಿಮ್ ಅಭಿಪ್ರಾಯನೂ ತಿಳಿಸಿ ಅಂತ ಹೇಳಿದೀನಿ. ಐ ಆಮ್ ಶೋರ್ ಅವಳು ಒಪ್ಕೋತಾಳೆ. ಹಾ, ನಾನು ಆ ರೂಟಲ್ಲೇ ಇದ್ದೀನಿ, ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ. ಓಕೆ. ಚಿಂಟು, ನನ್ಗೂ ಈ ತರ ಕಾಫಿ ಮಾಡೋದು ಹೇಳ್ಕೊಡೋ. ಸರಿ ಅಕ್ಕ, ಹೇಳ್ಕೊಡ್ತೀನಿ. ಫಸ್ಟ್ ಈ ತರ 2 ಲೋಟ ತಗೋಬೇಕು. ಇದ್ ಮಾಡಿರೋದನ್ನ ಸೈಡ್ ಇಡ್ಬೇಕು. ಈ ತರ ಡಿಕಾಕ್ಷನ್ ತಗೊಂಡು ಇದಕ್ಕೊಂದ್ ಸ್ವಲ್ಪ ಹಾಕೋಬೇಕು. ಆಮೇಲೆ ಇದನ್ನ ತಗೊಂಡು ಹಾಲು ಕುದ್ದಿದೆಯಲ್ವ ನೋಡ್ಕೊಂಡು ಈ ತರ ಹಾಕಿ ಮೇಲಿಂದ ಉಯ್ಬೇಕು. ಬಿಸಿ ಬಿಸಿ ಕಾಫಿ ರೆಡಿ. ವಾವ್, ಈಗ ನಾನ್ ಟ್ರೈ ಮಾಡ್ಲಾ? ಈ ಲೋಟಕ್ ನಾನ್ ಟ್ರೈ ಮಾಡ್ತೀನಿ. ಸರಿ, ಈ ಕಡೆ ಬಾ. ಡಿಕಾಕ್ಷನ್ ಆಲ್ರೆಡಿ ಹಾಕಿದ್ಯಾ? ಹಾಲ್ ಕುದ್ದಿದ್ಯೋ ಇಲ್ವೋ ಅಂತ ನೀಟಾಗಿ ನೋಡ್ಕೊಂಡು ಹಾಕ್ಲಾ? ಮೇಲಿಂದ ಇನ್ನೂ ಕಪ್ ಕೊಡ್ತೀನಿ ತಗೋ. ಡಿಕಾಕ್ಷನ್ ಹಾಕೋ ಒಂಚೂರು. ಡಿಕಾಕ್ಷನ್ ಹಾಕೋಬೇಕು. ಸದ್ಯ ಓನರ್ ಆಂಟಿ ಇಲ್ಲ, ಇನ್ನೊಂದ್ಸಲಿ ಟ್ರೈ ಮಾಡು, ಆಗುತ್ತೆ. ಜೈ ಆಂಜನೇಯ, ಲಾಸ್ಟ್ ಟೈಮ್ ಟ್ರೈ ಮಾಡ್ತೀನಿ ನೋಡೀಗ. ಹಂಗೆ ಕರೆಕ್ಟ್. ಇನ್ಮೇಲೆ ಕಾಫಿ ಏನಾದ್ರೂ ಆರ್ಡರ್ ಮಾಡಿದ್ರೆ ನಾನೇ ಕೊಡ್ತೀನಿ. ಓಕೆ? ನೀನೇ ಕೊಡು, ನಂಗೊಂದ್ ಕೆಲ್ಸನಾದ್ರೂ ತಪ್ಪುತ್ತೆ. ಏನಿಲ್ಲ ಅಕ್ಕ, ಕಾಫಿ ನಾನು
ಹಳ್ಳಿ ಅವ್ರೆ, ಈ ತರ ಪುಟ್ ಹೋಟ್ಲಿಗೆ ಬಂದು ಟೀ ಕುಡಿಯೋದು ಅಂದ್ರೆ ನಿಮಗ್ ತುಂಬಾ ಇಷ್ಟ ಅಲ್ವಾ? ಬೈಟು ಕಾಫಿ ಕುಡಿಯೋದ್ರಲ್ಲಿರೋ ಮಜಾ 5 ಸ್ಟಾರ್ ಕಾಫಿಲೂ ಇಲ್ಲ. ಏನ್ ಹುಡುಕ್ತಾ ಇದ್ದೀರಾ? ಹ? ಅ, ಏನಿಲ್ಲ, ಡ್ರೈವ್ ಮಾಡ್ತಾ ಮಾಡ್ತಾ ನಾವು ಮೀರಾ ಕಾಲೇಜ್ ವರ್ಗೂ ಬಂದ್ಬಿಟ್ವಾ ಅಂತ. ಓ ಹೌದು, ನನ್ಗೂ ಗೊತ್ತಾಗ್ಲೇ ಇಲ್ಲ. ಅಲ್ಲೋಡಿ, ಅದೇ ಮೀರನ್ ಕಾಲೇಜ್. ಮೀರಾ ಕಾಲೇಜಲ್ಲೇ ಇರ್ತಾಳೇನೋ, ಅವಳುನು ಕಾಫಿ ಕರಿಯಣ್ವಾ? ಇವತ್ತು ಸಂಡೇ ಮೇಡಮ್, ಅದು ಅಲ್ಲದೆ ಅವಳಿಗೆ ಸ್ಟಡಿ ಹಾಲಿಡೇಸ್ ಇದೆ. ಕಾಲೇಜಲ್ಲಿ ಎಲ್ಲಿರ್ತಾಳೆ? ಮಾನ್ಯ ಮನೆಗೆ ಓದಕ್ ಹೋಗಿರ್ತಾಳೆ. ಬನ್ನಿ. ಚಿಕ್ಕಪ್ಪ ಮೀರನ್ ಸ್ಕೂಟಿ ಇಲ್ಲೇ ಇದೆ ಅಂತ ಹೇಳಿದ್ರಲ್ಲ, ಸ್ಕೂಟಿ ಸಿಕ್ಕಿದ್ರೆ ಇವ್ರ ಭ್ರಮೆ ಕಳಚ್ಬೋದು. ಹಲೋ ಮೇಡಮ್, ಬೈಟು ಕಾಫಿ ಆರ್ಡರ್ ಮಾಡ್ಲಾ? ಬರ್ತೀರಾ? ಸರ್ವಿಸ್ ಇದೆ, ಬನ್ನಿ ಕುತ್ಕೊಳ್ಳೋಣ. ಬೈಟು ಕಾಫಿ ಹಾಗೆ ಒಂದ್ ಮಸಾಲೆ ಹಾಕಪ್ಪ. ಚಿಂಟು ಚಿಂಟು, ನಾನ್ ಕಾಫಿ ಮಾಡ್ತೀನಿ, ನೀ ದೋಸೆ ಹಾಕು. ಸರಿ ಅಕ್ಕ, ಹುಷಾರು. ಹಾ ಹಾ. ಏಯ್, ಇಲ್ಲೇ ಹಾಕಿಟ್ಟೆ, ತಗೊಂಡೋಗ ಅವ್ರಿಗೆ ಕೊಡು. ಮೋಸ್ಟ್ಲಿ ಕಾಫಿ ಬದಲು ಟೀ ತಗೊಂಡಿದ್ದಿದ್ರೆ ಏನಾದ್ರೂ ಐಡಿಯಾಸ್ ಹೊಳಿತಿದ್ದೆ ನಾವು. ಮೀರಾ ದೊಡ್ಡ ಕಾಲೇಜಲ್ಲೇ ಓದ್ತಿದ್ದಾಳೆ. ತುಂಬಾ ಒಳ್ಳೆ ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ವಿ. ಒಂದ್ ನಿಮಿಷ ಬಂದೆ. ಅವಳು ಮೀರಾ ತರನೇ ಇದ್ಲಲ್ಲ, ಅದು ಮೀರಾನೇನಾ? ಮೀರಾ ಇಲ್ಲಿಗೆ ಕಾಫಿ ಕುಡಿಯೋಕೇನಾದ್ರೂ ಬಂದ್ಲ? ಅವಳೇನಾದ್ರೂ ನನ್ನನ್ನ ನೋಡಿದ್ಲ? ಅಣ್ಣ ಅಣ್ಣ ಅಣ್ಣ, ಟೇಬಲ್ಗೆ ನೀವೇ ಕಾಫಿ ಕೊಟ್ಬಿಡಿ. ಅಣ್ಣ ಆಮೇಲೆ ಹೇಳ್ತೀನಿ, ಕೊಡಿ ಅಣ್ಣ.
ಯಾಕಮ್ಮ ಏನ್ ಬೇಕಾಗಿತ್ತು? ಅಮ್ಮ, ಈಗ ಒಂದ್ ಹುಡುಗಿ ಬಂದು ಒಳಗಡೆ ಹೋದ್ಲಲ್ಲ, ಅವಳನ್ನ ನೀವೇನಾದ್ರೂ... ನೋಡಮ್ಮ, ಇದು ಕಾಲೇಜ್ ಮುಂದೆ ಇರೋ ದರ್ಶಿನಿ. ಸುಮಾರು ಜನ ಬರ್ತಾರೆ, ಸುಮಾರು ಜನ ಹೋಗ್ತಾರೆ. ಯಾರನ್ನ ಅಂತ ನೆನ್ಪಿಟ್ಕೊಳಕ್ಕಾಗತ್ತೆ ಹೇಳಿ? ಅಮ್ಮ, ಅದು... ಅಲ್ಲಿ ಅವ್ರೆ, ಹಾ, ಹೋಟ್ಲ್ ಹತ್ರನೇ ಇದೀನಿ. ಇವತ್ ಮಾತಾಡ್ತೀನಿ. 1 ರೌಂಡ್ ಆಲ್ರೆಡಿ ಮಾತುಕತೆ ಆಗಿತ್ತು. ಒಂದಿನ ಯೋಚನೆ ಮಾಡಿ ಅಂತ ಟೈಮ್ ಕೂಡ ಕೊಟ್ಟಿದ್ದೆ. ಇವತ್ತು ನಿರ್ಧಾರ ಹೇಳ್ಬಹುದು. ನೋ 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 ನೋ, ರಿಜೆಕ್ಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ನಮಗೆ ನಮ್ಮ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಸಿಕ್ಕೇ ಸಿಗ್ತಾರೆ. ಡೋಂಟ್ ವರಿ. ಓಕೆ, ಬಾಯ್. ಏನ್ ನೋಡ್ತಿದ್ರಿ? ಏನಿಲ್ಲ, ನೀರನ್ನು ನೋಡ್ದ ಹಾಗಾಯ್ತು. ಏನ ಹಲ್ಲಿ ಅವ್ರೆ, ಮೀರಾನ ತುಂಬಾ ಮಿಸ್ ಮಾಡ್ಕೋತಾ ಇದೀರಾ? ಇದ್ರಲ್ಲೇ ಗೊತ್ತಾಗುತ್ತೆ ನೀವು ಅವಳನ್ನ ಎಷ್ಟು ಇಷ್ಟಪಡ್ತೀರಾ ಅಂತ. ಮೀರಾ ಕಾಲೇಜಿಗೆ ಹೋದವಳು ಕಾಫಿ ಕುಡಿಯೋಕೆ ಏನಾದ್ರೂ ಇಲ್ಲಿಗೆ ಬಂದಿರ್ಬೋದೇನೋ ಅಂತ ಅನ್ಕೊಂಡೆ ಅಷ್ಟೇ. ಕಾಫಿ ಕುಡಿಯೋಳಾಗಿದ್ರೆ ಇಲ್ಲೇ ಕೂರ್ತಿದ್ಲು ತಾನೆ, ಸರ್ವಿಸ್ ಕೌಂಟರ್ ಒಳಗಡೆ ಯಾಕೆ ಹೋಗ್ತಿದ್ಲು? ಬೈ ದ ವೇ, ನೀವ್ ಹೇಳ್ದಾಗೆ ಬೈಟು ಕಾಫಿ ತುಂಬಾ ಚೆನ್ನಾಗಿದೆ, ಕುಡೀರಿ. ಕಾಫಿ ಕುಡಿತಾ ಮೈಂಡ್ ಫ್ರೆಶ್ ಆದ್ರೆ AFC ಇಂಟರ್ನ್ಯಾಷನಲ್ ಕಂಪ್ನಿಗೆ ಏನಾದ್ರೂ ಐಡಿಯಾಸ್ ಹೊಳಿಬಹುದು. ಓಹೋ, ಈ ಕಾಫಿ ಔಟಿಂಗ್ ಎಲ್ಲ ನಾನ್ ಐಡಿಯಾಸ್ ಕೊಡ್ಲಿ ಅಂತ ಕೊಡ್ತಿರೋ ಲಂಚನಾ? ಹೇ ಚೇಚೆ, ಹಾಗೆಲ್ಲ ಅನ್ಕೋಬೇಡಿ. ಲಂಚ ಕೊಡೋದು ಅಫೆನ್ಸ್. ನಾನ್ ನಿಮ್ಗೆ ಇಷ್ಟವಾಗಿರೋ ಕೆಲ್ಸಕ್ಕೆ ವಾಪಸ್ ಬರ್ಲಿ ಅಂತ ಮೋಟಿವೇಟ್ ಮಾಡ್ತಿದ್ದೀನಿ ಅಷ್ಟೇ. ನೀವೇ ಹೇಳ್ತಿರ್ತೀರಲ್ಲ, ಬೈಟು ಕಾಫಿ, ಖಾಲಿ ಲೋಟ, ಒಂದ್ ಸಣ್ಣ ಡ್ರೈವ್, ಹೊರಗಡೆ ಸುತ್ತಾಡೋದು, ದೇವಸ್ಥಾನದ ಕಟ್ಟೆ ಮೇಲೆ ಕುತ್ಕೊಳ್ಳೋದು, ಹೋಗೋ ಬರೋ ಜನ ನೋಡ್ತಾ ಇದ್ರೆ ನಮ್ಗೆ ಇನ್ಸ್ಪೈರ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಥ್ಯಾಂಕ್ಸ್, ಇನ್ಸ್ಪೈರ್ ಮತ್ತೆ ಮೋಟಿವೇಟ್ ಮಾಡಿದ್ದಕ್ಕೆ. ಓಹೋ, ಥ್ಯಾಂಕ್ಸ್ ಹೇಳ್ತಿದ್ದೀರಿ ಅಂದ್ಮೇಲೆ ಐಡಿಯಾಸ್ ಕೊಡ್ತೀರಿ ಅಂತ ಅನ್ಕೊಳ್ಳ. ರೀ, ನಾನ್ ನಿಮ್ಗೆ ಇಷ್ಟವಾಗಿರೋ ಕೆಲಸ ಕೊಡ್ತಾ ಇದ್ದೀನಿ, ನೀವ್ ಯಾಕ್ರಿ ನನ್ಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದೀರಾ? ಒಂದೇ ಒಂದ್ ಮಾತು, ಐಡಿಯಾಸ್ ಕೊಡ್ತೀನಿ ಅಂತ ಹೇಳ್ಬಿಡ್ರಿ, ನನ್ ತಲೆ ಮೇಲೆ ಇರೋ ಭಾರ ಹಂಗೆ ಇಳ್ದೋಗುತ್ತೆ. ಸರಿ, ನೋಡೋಣ. ಎಸ್, ನನ್ಗೆ ಇಷ್ಟವಾದ ಕೆಲ್ಸ ಏನು ಅಂತ ನಿಮಗ್ ಗೊತ್ತಾಯ್ತು. ನಿಮ್ಗೆ ಇಷ್ಟವಾದ ಕೆಲ್ಸ ಏನು? ದೋಸೆ ಹಾಕೋ ಕೆಲ್ಸ ಎಷ್ಟು ಬ್ಯೂಟಿಫುಲ್ ಅಲ್ವಾ? ದೋಸೆ ಹಾಕೋದಾ? ಅರ್ಥ ಆಗ್ಲಿಲ್ಲ. ಸರಿ, ಹೊರಡೋಣವಾ? ಟೈಮ್ ಆಯ್ತು. ನಾವ್ ಇಷ್ಟೊತ್ತು ಇಲ್ದೇ ಇರೋದನ್ನ ನೋಡಿ ಅನಿ ಟೆನ್ಷನ್ ಮಾಡ್ಕೋತಾನೆ.